ಎಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಪ್ರಥಮ ಸಂಕಲನಾತ್ಮಕ ಮೌಲ್ಯಮಾಪನ SA1 2025 4ನೇ ತರಗತಿ ಗಣಿತ ವಿಷಯದಲ್ಲಿ ಒಂದು ಪ್ರಶ್ನೆ ಪತ್ರಿಕೆಯನ್ನು ಪೋಸ್ಟ್ ಮಾಡ್ತಾ ಇದ್ದೀನಿ. ಸೊ ಬ್ಲೂ ಪ್ರಿಂಟ್ ಇದೆ, ಕ್ವಶನ್ ಪೇಪರ್ ಇದೆ, ಕೀ ಆನ್ಸರ್ ಇದೆ. ಸೊ 4ನೇ ತರಗತಿಯ ಎಲ್ಲ ವಿಷಯಗಳಲ್ಲಿ ಕೂಡ ನಮ್ಮಲ್ಲಿ SA1 ಕ್ವಶನ್ ಪೇಪರ್ ಸಿಗ್ತವೆ. ಕನ್ನಡ, ಇಂಗ್ಲೀಷ್, ಪರಿಸರ ಮತ್ತು ಗಣಿತ. ಜಸ್ಟ್ 9964050759ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಅವುಗಳನ್ನು ಪರ್ಚೇಸ್ ಮಾಡ್ಬೋದು. ಕರೆ ಮಾಡಲಿಕ್ಕೆ ಹೋಗಬೇಡಿ, ಕಾಲ್ ಮಾಡಿ. 4ರಿಂದ 8ನೇ ತರಗತಿಯ ಎಲ್ಲ ವಿಷಯಗಳಲ್ಲಿ ಕೂಡ ಪ್ರಶ್ನೆ ಪತ್ರಿಕೆಗಳು ಸಿಗ್ತವೆ. ಸೊ PDF ಫೈಲ್ಗಳನ್ನು ಕೊಡ್ತೀವಿ. ಒಂದು ಕ್ವಶನ್ ಪೇಪರಲ್ಲಿ ಬ್ಲೂ ಪ್ರಿಂಟ್ ಕ್ವಶನ್ ಪೇಪರ್ ಕೀ ಆನ್ಸರ್ ಇದ್ದರೆ, ಒಂದು ಕ್ವಶನ್ ಪೇಪರಲ್ಲಿ ಏನು ಮಾಡ್ತೀವಿ, ಶಾಲೆ ಹೆಸರನ್ನೇ ಹಾಕಿ ನಿಮಗೆ ಕ್ವಶನ್ ಪೇಪರನ್ನು ಪ್ರೊವೈಡ್ ಮಾಡ್ತೀವಿ. ಸೊ ಗಣಿತದ ಪ್ರಶ್ನೆ ಪತ್ರಿಕೆ ಹೇಗಿದೆ ಅಂತ ನೋಡೋಣ. ಸೊ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ, ಉದ್ದೇಶವಾರು ಅಂಕ ಹಂಚಿಕೆಗಳಲ್ಲಿ ಜ್ಞಾನಕ್ಕೆ 10 ಅಂಕ ಕೊಟ್ಟಿದ್ದಾರೆ, ತಿಳುವಳಿಕೆಗೆ 12 ಕೊಟ್ಟಿದ್ದಾರೆ, ಅನ್ವಯಕ್ಕೆ 10, ಕೌಶಲ್ಯಕ್ಕೆ 8, ಒಟ್ಟಾರೆ 40. ಪ್ರಶ್ನವಾರು ಅಂಕ ಹಂಚಿಕೆಗಳಲ್ಲಿ ನೋಡೋದಾದರೆ ವಸ್ತುನಿಷ್ಠಕ್ಕೆ 20 ಅಂಕ, ಕಿರು ಉತ್ತರ 12 ಅಂಕ, ದೀರ್ಘ ಉತ್ತರಕ್ಕೆ 8 ಅಂಕ, ಒಟ್ಟಾರೆ 40 ಅಂಕ. ಕಠಿಣತೆ ಮಟ್ಟ ಆಧರಿಸಿ ಅಂಕ ಹಂಚಿಕೆಗಳನ್ನು ನೋಡೋದಾದರೆ ಸರಳ 20 ಅಂಕ ಇದ್ದಾವೆ, ಸಾಧಾರಣ 10 ಇದ್ದಾವೆ, ಕಠಿಣ 10 ಇದ್ದಾವೆ, ಒಟ್ಟಾರೆ 40 ಅಂಕ. ಇದು ಕ್ವಶನ್ ಪೇಪರ್ ಪೇಜ್ ಇತ್ತು. ಸೊ ಡೈರೆಕ್ಟಾಗಿ ನಾನು ನಿಮಗೆ ಆನ್ಸರ್ ಪೇಜ್ಗೆ ಕರ್ಕೊಂಡು ಬರ್ತೀನಿ. ಎಸ್, ಈ ಥರದ ಒಂದು ಪ್ರಶ್ನೆ ಉತ್ತರ ಪತ್ರಿಕೆ ಇದೆ. ಫಸ್ಟ್ ಮೇನ್ಸಲ್ಲಿ 5 ಬಹು ಆಯ್ಕೆ ಪ್ರಶ್ನೆಗಳನ್ನು ಕೊಟ್ಟಿದ್ದರು. ಪ್ರಶ್ನೆ ನೋಡಿ, ಯಾವುದೇ ಸಂಖ್ಯೆಯನ್ನು 0ಯಿಂದ ಗುಣಿಸಿದರೆ ಬರೋ ಗುಣಲಬ್ಧ ಅಂತ ಕೇಳಿದರು. ಸರಿಯಾದ ಉತ್ತರ C0 ಅನ್ನೋದು ರೈಟ್ ಆನ್ಸರ್. ಪ್ರಶ್ನೆ 2, ಒಂದು ಸರಳ ರೇಖಾಕೃತಿಯ ಎಲ್ಲ ಬಾಹುಗಳು ಒಟ್ಟು ಉದ್ದವನ್ನು ಏನಂತಾರೆ ಅಂತ ಕೇಳಿದ್ದಾರೆ. ಅದನ್ನು ಸುತ್ತಳತೆ ಅಂತಲೇ ಕರೆಯೋದು. ಪ್ರಶ್ನೆ 3, 3456ರಲ್ಲಿ 4ರ ಸ್ಥಾನ ಬೆಲೆ ಎಷ್ಟು ಅಂತ ಕೇಳಿದರು. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ 100. ಪ್ರಶ್ನೆ 4, 4 ಅಂಕಿಯ ಅತಿ ದೊಡ್ಡ ಸಂಖ್ಯೆ ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ ಬಿ 9999. ಓಕೆನಾ. ಸೊ 9999 ಅನ್ನೋದು 4 ಅಂಕಿಯ ಅತಿ ದೊಡ್ಡ ಸಂಖ್ಯೆ ಅನ್ನೋದು ನಿಮಗೆ ಗೊತ್ತಿರಲಿ. ಇನ್ನು 999 3 ಅಂಕಿಯ ಅತಿ ದೊಡ್ಡ ಸಂಖ್ಯೆ. ಇನ್ನು ಭಾಗಾಕಾರವು ಪುನರಾವರ್ತಿತ ಡ್ಯಾಶ್ ಆಗಿದೆ ಅಂತ ಕೇಳಿದರು. ಸೊ ದ ರೈಟ್ ಆನ್ಸರ್ ಈಸ್ ವ್ಯವಕಲನ ಅಂತಕ್ಕದ್ದನ್ನು ನೀವೇನು ಮಾಡಬೇಕಾಗಿತ್ತಪ್ಪ ಅಂತಂದರೆ ಬರೆದ್ರೆ ನಿಮ್ಮ ಉತ್ತರ ಕ್ಲಿಯರ್ ಆಗ್ತದೆ. ಮುಂದೆ ಹೋಗೋಣ. ಒಂದಂಕದ ಪ್ರಶ್ನೆಗಳಿದ್ದಾವೆ. ಒಟ್ಟಾರೆ 10 ಪ್ರಶ್ನೆಗಳನ್ನು ಹಾಕಿದ್ದಾರೆ. ಅತಿ ಚಿಕ್ಕ ಅಂಶ ಸಂಖ್ಯೆ ಯಾವುದು ಅಂತ ಕೇಳಿದ್ದಾರೆ. ಉತ್ತರ 2. 4725ರಲ್ಲಿ 7ರ ಸ್ಥಾನ ಮೌಲ್ಯವನ್ನು ಬರೀರಿ. 700. 5/8ರ ಪ್ರತಿಲೋಮವನ್ನು ಬರಿಬೇಕಾಗಿತ್ತು. ವ್ಯುತ್ಕ್ರಮ ರೂಪ ಅಂತಲೂ ಕರೀತಾರೆ. ಇಟ್ ಮೀನ್ಸ್ ರಿವರ್ಸ್ ಬರೆಯೋದು. 8/5. 2500 ಗ್ರಾಮನ್ನು ಕಿಲೋಗ್ರಾಮ್ಗಳಾಗಿ ಪರಿವರ್ತಿಸಿರಿ. 2.5 ಕಿಲೋಗ್ರಾಮ್. 9999ರ ಮುಂದಿನ ಸಂಖ್ಯೆಯನ್ನು ಬರೀರಿ ಅಂತ ಕೇಳಿದ್ದಾರೆ. 10,000. 6ನೇ ಪ್ರಶ್ನೆ, ಒಂದು ಸರಳ ರೇಖಾಕೃತಿಯ ಎಲ್ಲ ಬಾಹುಗಳ ಒಟ್ಟು ಉದ್ದವನ್ನು ಏನೆನ್ನುತ್ತಾರೆ. ಸುತ್ತಳತೆ. 7, ಒಂದು ಆಕೃತಿಯು ಆಕ್ರಮಿಸುವ ಸ್ಥಳ ಅಥವಾ ಪ್ರದೇಶವನ್ನು ಏನಂತಾರೆ. ವಿಸ್ತೀರ್ಣ. ವಿಸ್ತೀರ್ಣ ಯಾವ ಮಾನದಲ್ಲಿ ವ್ಯಕ್ತಪಡಿಸಲಾಗ್ತದೆ. ಚದರಮಾನದಲ್ಲಿ. 4 ಅಂಕಿಯ ಅತಿ ದೊಡ್ಡ ಸಂಖ್ಯೆ ಯಾವುದು ಅಂತ ಕೇಳಿದರು. ಇದು ಕೂಡ 9999 ಅನ್ನೋದು ರೈಟ್ ಆನ್ಸರ್. ಇನ್ನು ಹೊಂದಿಸಿ ಬರಿಬೇಕಾಗಿತ್ತು. ಡೈರೆಕ್ಟಾಗಿ ಉತ್ತರದಲ್ಲಿನೂ ಇದ್ದಾವೆ. ಸೊ ನೋಡಿ, ಸುತ್ತಳತೆ ಅನ್ನೋದು ಏನು ಸೂಚಿಸ್ತದಪ್ಪ ಅಂತಂದ್ರೆ ಒಂದು ಆಕೃತಿಯ ಎಲ್ಲ ಬಾಹುಗಳ ಒಟ್ಟು ಉದ್ದವನ್ನು ಸೂಚಿಸ್ತದೆ. ಇನ್ನು ವಿಸ್ತೀರ್ಣ ಅನ್ನೋದು ಒಂದು ಆಕೃತಿಯು ಆಕ್ರಮಿಸುವ ಸ್ಥಳ ಅಥವಾ ಪ್ರದೇಶ. ಇನ್ನು ಸ್ಥಾನ ಬೆಲೆ ಅನ್ನೋದು ಸಂಖ್ಯೆಯಲ್ಲಿ ಒಂದು ಅಂಕಿಯು ಇರುವ ಸ್ಥಾನದ ಆಧಾರದ ಮೇಲೆ ಪಡೆಯುವ ಮೌಲ್ಯ. ಇನ್ನು ಗುಣಾಕಾರ ಅಂತಂದರೆ ಒಂದೇ ಸಂಖ್ಯೆಯ ಪುನರಾವರ್ತಿತ ಸಂಕಲನ. ಇನ್ನು ಭಿನ್ನರಾಶಿ ಅಂದರೆ ಒಂದು ಪೂರ್ಣ ವಸ್ತುವಿನ ಸಮಭಾಗ ಅಂತ ಬರೆದ್ರೆ ನಿಮ್ಮ ಉತ್ತರ ಕರೆಕ್ಟ್ ಆಗ್ತದೆ. ಇಷ್ಟು ಹೊಂದಿಸಿ ಬರೆಯರಲ್ಲಿ 5 ಪ್ರಶ್ನೆಗಳನ್ನು ಕೇಳಿದ್ದಾರೆ. ಇನ್ನು 2 ಮಾರ್ಕ್ಸ್ ಕ್ವಶನ್ಸ್ಗೆ ಬರೋಣ. ಒಟ್ಟಾರೆ 6 ಇದ್ದಾವೆ. 12 ಅಂಕಗಳನ್ನು ಇಲ್ಲಿಂದ ಗಳಿಸ್ಬೋದು. 2383ರಲ್ಲಿ 3ರ ಸ್ಥಾನ ಬೆಲೆ ಮತ್ತು ಮುಖ ಬೆಲೆಯ ವ್ಯತ್ಯಾಸ ಎಷ್ಟು ಅಂತ ಕೇಳಿದರು. ಇಲ್ಲಿ 2983ರಲ್ಲಿ 3ರ ಸ್ಥಾನ ಬೆಲೆ 300 ಬರ್ತದೆ. ಅಂದರೆ ಮುಖ ಬೆಲೆ 300, ವ್ಯತ್ಯಾಸ ಮಾಡಬೇಕು. 300ರಲ್ಲಿ 3ನ್ನು ಕಳೆದಾಗ ಒಟ್ಟು ಉತ್ತರ 297 ಅನ್ನೋದೇ ಬರೀಬೇಕು. ಇನ್ನು 5004ರ ಸಂಖ್ಯೆಯನ್ನು ವಿಸ್ತರಿತ ರೂಪದಲ್ಲಿ ಬರೀರಿ ಅಂತ ಕೇಳಿದ್ದಾನೆ. ಬಹಳ ಈಸಿ ಅದ. ಸೊ ಫಸ್ಟ್ ಅದರಲ್ಲಿ ನಿಮಗೆ ಗೊತ್ತಾಗಬೇಕು. 4 ಅನ್ನೋದು ಬಿಡಿ, 0 ಅನ್ನೋದು 10, ನೆಕ್ಸ್ಟ್ 0 ಅನ್ನೋದು 100, 5 ಅನ್ನೋದು 1000. ಓಕೆನಾ. ಇದನ್ನೇ ಬರಿತಾ ಹೋಗಿ. 5 × 1000 ಅಧಿಕ್ 0 × 100 ಅಧಿಕ್ ನೆಕ್ಸ್ಟ್ 0 × 10 ಅಧಿಕ್ 4 × 1. ಅವಾಗ ಎಷ್ಟಾಯಿತು? 5000 + 0 + 0 + 4. ಇದು ವಿಸ್ತರಿತ ರೂಪ ಅಂತಲೇ ಹೇಳೋದು. ಪ್ರಶ್ನೆ 18, ಕೆಳಗಿನ ಸಂಖ್ಯೆಗಳನ್ನು ಆರೋಹಣ ಕ್ರಮದಲ್ಲಿ ಬರೆಯಿರಿ.
ಕಡಿಮೆಯಿಂದ ಹೆಚ್ಚಿಗೆ ಅಂತ ಕೇಳಿದರು. ಇಲ್ಲಿ ಸಂಖ್ಯೆ ಕೊಟ್ಟಿದ್ರು 5839, 5099, 5872, 5829. ಸೊ ಉತ್ತರ ಏನು ಬರ್ತದಪ್ಪ ಅಂತಂದ್ರೆ 5093, 5829, 5839, 5872. ಕಡಿಮೆಯಿಂದ ಏನು ಮಾಡಬೇಕು, ಬೆಲೆಗಳನ್ನು ಹೆಚ್ಚಿಗೆ ತರಲಿಕ್ಕೆ ಆರೋಹಣ ಕ್ರಮದಲ್ಲಿ ಜೋಡಿಸಬೇಕು. 19 ಕೆಳಗಿನ ಸಂಖ್ಯೆಗಳನ್ನು ಅವರೋಹಣ ಕ್ರಮದಲ್ಲಿ ಜೋಡಿಸಿ ಹೆಚ್ಚಿನಿಂದ ಕಡಿಮೆ ಅಂತ ಕೇಳಿದರು. ಏನು ಕೊಟ್ಟಿದ್ದಾರೆ? 2765, 3847, 1629, 4867. ಸೊ ಫಸ್ಟ್ ಅತಿ ದೊಡ್ಡ ಸಂಖ್ಯೆ ಎಷ್ಟಿತ್ತು? 4867, ನಂತರ 3847, ತದನಂತರ 2765, ತದನಂತರ 1629 ಅನ್ನೋದನ್ನು ಜೋಡಿಸಿದರೆ ಉತ್ತರ ಕರೆಕ್ಟ್ ಆಗ್ತದೆ. ಮುಂದಿನ ಪ್ರಶ್ನೆಗೆ ಬರ್ತೀನಿ. ಒಂದು ತ್ರಿಕೋನದ ಬಾಹುಗಳು 4 ಸೆಂಟಿಮೀಟರ್, 7 ಸೆಂಟಿಮೀಟರ್ ಮತ್ತು 6 ಸೆಂಟಿಮೀಟರ್ ಆದರೆ ಸುತ್ತಳತೆಗಳನ್ನು ಕಂಡುಹಿಡಿಯಿರಿ ಅಂತ ಕೇಳಿದರು. ಹಾಗಾದರೆ ತ್ರಿಕೋನದ ಸುತ್ತಳತೆ ಸೂತ್ರ, ತ್ರಿಕೋನದ ಸುತ್ತಳತೆ = ಬಾಹುಗಳ ಒಟ್ಟು ಉದ್ದ. ಅಂದರೆ ಸುತ್ತಳತೆ ಏನಾಗ್ತದೆ? ಒಂದು 4 ಸೆಂಟಿಮೀಟರ್ ಅದ, ಒಂದು 7 ಸೆಂಟಿಮೀಟರ್ ಅದ. ಸಮರೂಪನೂ ಕೂಡ ಹಾಗೆ ಇರ್ಬೋದಲ್ಲ, 6 ಸೆಂಟಿಮೀಟರ್ ಅದ. ಓಕೆ, ಅಲ್ಲಿ ಕೊಟ್ಟಿದ್ದಾರೆ 4 ಇದೆ, 7 ಇದೆ, 6 ಇದೆ. ಒಂದು ತ್ರಿಕೋನ ಅಂತ ಈ ಥರ ನಾವು ಬರೆಯೋಣ. ಓಕೆನಾ? ಒಂದು ಕಡೆ 4, ಒಂದು ಕಡೆ 7, ಒಂದು ಕಡೆ 6. ಅದನ್ನೇ ಕೂಡಿಸೋದು. 4 ಸೆಂಟಿಮೀಟರ್, 7 ಸೆಂಟಿಮೀಟರ್, 6 ಸೆಂಟಿಮೀಟರ್. ಉತ್ತರ 17 ಸೆಂಟಿಮೀಟರ್ ಇಸ್ ದಿ ರೈಟ್ ಆನ್ಸರ್. ಇನ್ನು ನೆಕ್ಸ್ಟ್ ಕ್ವಶನ್ ಏನಿತ್ತಪ್ಪ ಅಂದರೆ 7 ಚೌಕಗಳಿಂದ ಆವೃತವಾದ ಆಕೃತಿಯ ವಿಸ್ತೀರ್ಣ ಎಷ್ಟು ಅಂತ ಕೇಳಿದರು. ಪ್ರತಿ ಚೌಕದ ವಿಸ್ತೀರ್ಣ 1 ಚದರ ಮೀಟರ್ ಆಗಿರಲಿ ಅಂತ ಕೇಳಿದ್ದಾರೆ. ಸೊ 7 ಚೌಕಗಳಿಂದ ಆವೃತವಾದ ವಿಸ್ತೀರ್ಣ 7 ಚದರ ಸೆಂಟಿಮೀಟರ್, ಏಕೆಂದರೆ ಅದು 7 ಚೌಕಗಳಿಂದ ಆವೃತವಾಗಿದೆ ಅಂತಲೇ ಬರೆದಿದ್ದಾರೆ. ಇನ್ನು 4 ಮಾರ್ಕ್ಸ್ ಕ್ವಶನಲ್ಲಿ ಕೊಟ್ಟಿದ್ರು, ಒಂದು ಅಂಗಡಿಯಲ್ಲಿ ಮಿಕ್ಸಿಯ ಬೆಲೆ 3847 ಮತ್ತು ಮೊಬೈಲ್ನ ಬೆಲೆ 2454. ಎರಡನ್ನೂ ಕೊಂಡರೆ ಒಟ್ಟು ಬೆಲೆಯನ್ನು ಕಂಡುಹಿಡಲಿಕ್ಕೆ ಕೇಳಿದರು. ಸೊ ಬರ್ಕೊಳ್ಳೋಣ. ಮಿಕ್ಸಿ ಬೆಲೆ ಬರ್ಕೊಳ್ಳೋಣ 3847, ಮೊಬೈಲ್ ಬೆಲೆ ಬರ್ಕೊಳ್ಳೋಣ 2454. ಎರಡನ್ನು ಕೂಡ ಕೂಡಿಸಿದಾಗ ಸೊ ಬೆಲೆ 6301 ಅಂತ ಒಟ್ಟು ಬೆಲೆಯನ್ನು ನೀವು ಹಾಕಿ ಬರಿಬೇಕು. 4 ಮಾರ್ಕ್ಸ್ ಕೊಡ್ತಾರೆ. ಇನ್ನು ಲಾಸ್ಟ್ ಕ್ವಶನ್, ರೈತನೊಬ್ಬ 3290 ಕ್ವಿಂಟಾಲ್ ಜೋಳವನ್ನು ಬೆಳಿತಾನೆ. ಅದರಲ್ಲಿ ಮನೆಯ ಬಳಕೆಗೆ 1376 ಕ್ವಿಂಟಾಲ್ ಜೋಳವನ್ನು ಇಟ್ಟುಕೊಂಡು ಉಳಿದ ಜೋಳವನ್ನು ಮಾರಾಟ ಮಾಡ್ತಾನೆ. ಹಾಗಾದರೆ ಮಾರಾಟ ಮಾಡಿದ ಜೋಳದ ಪ್ರಮಾಣ ಎಷ್ಟು? ಸೊ ಬರ್ಕೊಳ್ಳೋಣ. ಮೊದಲಿಗೆ ರೈತನು ಬೆಳೆದ ಒಟ್ಟು ಜೋಳ ಎಷ್ಟಿದೆ? 3290 ಕಿಲೋಮೀಟರ್. ಇಲ್ಲಿ ಏನು ಮಾಡಬೇಕಾಗಿದೆ ಅಂದರೆ ವ್ಯವಕಲನ ಮಾಡಬೇಕು ಅನ್ನೋದು ಗೊತ್ತು ಮಾಡ್ಕೋಬೇಕು, ಹೌದಾ ತಾನೆ? ಆವಾಗ ಈ 3290ರಲ್ಲಿ ರೈತ ಮನೆ ಬಳಕೆಗೆ ಮಾಡಿದ್ದು 1376, ನಾವು ಕಂಡುಹಿಡಬೇಕಾಗಿದ್ದು ಮಾರಾಟ ಮಾಡಿದ ಜೋಳ. ಇಟ್ ಮೀನ್ಸ್ 3290ರಲ್ಲಿ 1376 ಕಳೆದಾಗ ನಮಗೆ ಒಟ್ಟು ಉತ್ತರ ಬರೋದು ಎಷ್ಟು? 1914. ಇಷ್ಟು ನಾನು ಮಾಡೆಲ್ ಕ್ವಶನ್ ಪೇಪರನ್ನು ನಿಮಗೆ ಪೋಸ್ಟ್ ಮಾಡಿದ್ದೀನಿ. ಸೊ ಯಾರಿಗೆಲ್ಲ ಬೇಕು ಅನ್ನೋರು ಈ ನಂಬರ್ಗಳಿಗೆ ಸೊ 9964050759 ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋದ್ರ ಮೂಲಕ ತೊಗೊಳ್ಬೋದು. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.